ನಮಸ್ಕಾರ ವೀಕ್ಷಕರೇ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಕೂಡ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಗೌರಿ ಹಬ್ಬದ ಸಂಭ್ರಮದಲ್ಲಿದ್ದೀರಿ. ಹಾಗಾದರೆ ಗೌರಿ ಹಬ್ಬದ ಆಚರಣೆ ಹೇಗೆ, ಗೌರಿ ಹಬ್ಬ ಆಚರಣೆಗೆ ಬಂದದ್ದು ಹೇಗೆ, ಅದರ ವಿಶೇಷತೆ ಏನು, ಮಹತ್ವ ಏನು, ಇದೆಲ್ಲವನ್ನು ತಿಳ್ಕೊಂಡು ಇವತ್ತಿನ ಹಬ್ಬವನ್ನು ನಾವು ಆಚರಿಸೋಣ. ಅದಕ್ಕಾಗಿ ಎಲ್ಲ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಈಗ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಹಬ್ಬದ ಸಂಭ್ರಮದಲ್ಲಿ ನಾವಿದ್ದೀವಿ. ಹಾಗಾದರೆ ಈಗಾಗಲೇ ನಾವು ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಈಗ ಭಾದ್ರಪದ ಮಾಸದಲ್ಲಿ ಸ್ವರ್ಣಗೌರಿಯ ಹಬ್ಬದ ಆಚರಣೆ. ಹಾಗಾದರೆ ಏನು ವಿಶೇಷ, ಎರಡಕ್ಕೂ ಇರುವಂತಹ ವ್ಯತ್ಯಾಸ ಏನು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಜದಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯುಶ್ರಿತೋ ವಾಚನ್ನ ಸದದಾತುನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಸಮಸ್ತರಿಗೂ ಸ್ವರ್ಣಗೌರಿ ಹಬ್ಬದ ಶುಭಾಶಯಗಳು. ತಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ಶ್ರಾವಣ ಮಾಸದಲ್ಲಿ ಮಂಗಳವಾರ ನಾವು ಆಚರಣೆ ಮಾಡ್ತಾ ಬಂದ್ವಿ ಮಂಗಳಗೌರಿಯನ್ನು. ಆದರೆ ಈ ಭಾದ್ರಪದ ಮಾಸದ ವಿಶೇಷತೆ ಏನು, ಯಾಕೆ ನಾವು ಇಲ್ಲಿ ಈ ಸ್ವರ್ಣಗೌರಿಯನ್ನು ಆಚರಿಸ್ತೀವಿ ಅಂತಕ್ಕಂಥ ಪ್ರಶ್ನೆ. ಇದು ಭಾದ್ರಪದ ಮಾಸ ಬುದ್ಧಿಪ್ರದ ಮಾಸ ಅಂತ. ನಾವು ವಸ್ತುತಃ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ವಿವಾಹಾತ್ ಪಂಚವರ್ಷ ಪರ್ಯಂತಂ ಅಂತ ಅಲ್ಲಿ ಆಚರಿಸ್ತಕ್ಕಂಥದ್ದು. ವಿವಾಹವಾದವಂಥ ವಧು ಆ ಮಂಗಲೆಯನ್ನು, ಸುಮಂಗಲೆಯನ್ನು ಮಂಗಳ ಗೌರಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಪುತ್ರ ಪೌತ್ರಾಭಿವೃದ್ಧಿಗಾಗಿ ಮತ್ತು ತನ್ನ ಗಂಡನ ಶ್ರೇಯಸ್ಸಿಗಾಗಿ, ತನ್ನ ಸೌಮಂಗಲಿಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಆಚರಣೆ. ಈಗ ನಾವು ಭಾದ್ರಪದಲ್ಲಿ ಸ್ವರ್ಣಗೌರಿಯನ್ನು ಆಚರಿಸ್ತೀವಿ. ಇದು ಸಂಪೂರ್ಣವಾಗಿ ಬುದ್ಧಿ ಪ್ರಚೋದಕವಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದ ಆಚರಣೆ. ಇದರ ಮೂಲವನ್ನು ನಾವು ಗಮನಿಸ್ಕೊಂಡ್ರೆ ಅದು ಗೊತ್ತಾಗ್ತಾ ಹೋಗುತ್ತೆ ನಮಗೆ. ವಸ್ತುತಃ ಆ ದೇವಿ ಭಾಗವತದಲ್ಲಿ ವಿಶಿಷ್ಟವಾದ ಸಂದರ್ಭ ಅಲ್ಲಿ ನಾವು ಕಾಣಬಹುದು. ಅಲ್ಲಿ ಸರ್ವಾಸ್ಯಾದ್ಯ ಮಹಾಲಕ್ಷ್ಮಿ ತ್ರಿಗುಣ ಪರಮೇಶ್ವರಿ ಅಂತ ಎಲ್ಲ ದೇವತೆಗಳ ಆದಿಶಕ್ತಿಯಾಗಿ ಆ ಮಹಾಲಕ್ಷ್ಮಿ ತನ್ನ ರೂಪವನ್ನು ತಾಳಿದ್ದಾಳೆ. ಆ ಮಹಾಲಕ್ಷ್ಮಿ ತನ್ನ ತಾಮಸ ಕಳೆಯಿಂದ ಒಂದು ಶಕ್ತಿಯನ್ನು ಹೊರತಂದಳು. ಅದಕ್ಕೆ ಮಹಾಕಾಳಿ ಅಂತ ಹೆಸರನ್ನು ಕೊಟ್ಟಳು. ಅದೇ ಮಹಾಲಕ್ಷ್ಮಿ ತನ್ನ ಸಾತ್ವಿಕ ಗುಣವನ್ನು ತೆಗೆದು ಒಂದು ಕಡೆ ಸ್ಥಾಪನೆ ಮಾಡಿ ಅದಕ್ಕೆ ಒಂದು ರೂಪವನ್ನು ಕೊಟ್ಟಳು. ಅದನ್ನು ಮಹಾ ಸರಸ್ವತಿ ಅಂತ ಕರೆದಳು. ಮಧ್ಯದಲ್ಲಿ ಮಹಾಲಕ್ಷ್ಮಿ, ಇತ್ತ ಮಹಾಕಾಳಿ, ಮಹಾ ಸರಸ್ವತಿ, ಈ ಮೂರು ಶಕ್ತಿಗಳು ತ್ರೈಶಕ್ತಿ ಅಂತ ಪ್ರಕಟವಾಯಿತು. ಯಾವ ಈ ತ್ರೈಶಕ್ತಿ ಇದೆ, ಈ ತ್ರೈಶಕ್ತಿಯಿಂದ ಇತರೆ ದೇವತೆಗಳು ಉತ್ಪತ್ತಿಯಾಯಿತು. ಈ ಮಹಾಲಕ್ಷ್ಮಿ ಮಹಾಕಾಳಿಯನ್ನು ಸ್ಥಾಪನೆ ಮಾಡಿ ಆ ಮಹಾಕಾಳಿಯಿಂದ ಎರಡು ಶಕ್ತಿಯನ್ನು ಉದ್ಭವ ಮಾಡಿದಳು. ಅದೇ ಒಂದು ಶಂಭು, ಮತ್ತೊಂದು ಸರಸ್ವತಿ. ಈ ಮಹಾಲಕ್ಷ್ಮಿ ತನ್ನ ರಜೋಗುಣ ಸಂಪನ್ನೆಯಾಗಿರ್ತಕ್ಕಂಥವಳು ಎರಡು ಶಕ್ತಿಯನ್ನು ಉಂಟು ಮಾಡಿದಳು. ಅದು ಚತುರ್ಮುಖ ಬ್ರಹ್ಮ ಹಾಗೂ ಲಕ್ಷ್ಮಿ. ಈ ಮಹಾಲಕ್ಷ್ಮಿ ಬೇರೆ, ಆ ಲಕ್ಷ್ಮಿ ಬೇರೆ. ಇನ್ನು ಈ ಮಹಾಸರಸ್ವತಿಯಿಂದ ಎರಡು ಶಕ್ತಿಗಳು ಬಂದವು. ಅದು ಒಂದು ವಿಷ್ಣು, ಮಹಾವಿಷ್ಣು ಅಂತ ನಾವೇನನ್ನು ಕರಿತೀವಿ, ಆ ಮಹಾವಿಷ್ಣು ಹಾಗೂ ಗೌರಿ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಇದು ಬುದ್ಧಿ ಪ್ರಚೋದಕವಾಗಿರ್ತಕ್ಕಂಥ ಕಾಲ. ಹಾಗಾಗಿ ಸ್ವರ್ಣಗೌರಿಯ ಆರಾಧನೆ ಅಂತಂದರೆ ಅದು ಬುದ್ಧಿಶಕ್ತಿಯ ಆರಾಧನೆ ಅಂತ. ಇಲ್ಲೂ ಕೂಡ ಆ ತ್ರೈಶಕ್ತಿಯಲ್ಲಿ ಒಂದಾಗಿರ್ತಕ್ಕಂಥ ಮಹಾಸರಸ್ವತಿಯಿಂದ ಬಂದಂಥ ಶಕ್ತಿ, ಎರಡು ವಿಶಿಷ್ಟವಾದ ಶಕ್ತಿ ಯಾವುದಿದೆ ಅದರಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಗೌರಿ. ಅಷ್ಟೇ ಅಲ್ಲ, ಭಾದ್ರಪದ ಮಾಸ ಈ ತೃತೀಯ ದಿವಸ ಸಾಮವೇದದ ಉಪಕರ್ಮವಾಗುತ್ತೆ. ಉಪಕರ್ಮ ವಸ್ತುತಃ ಬುದ್ಧಿ ಪ್ರಚೋದಕವಾಗಿರ್ತಕ್ಕಂಥ ಅಧ್ಯಾಪನಗಳಿಗೆ ಹೆಸರಾಗಿರ್ತಕ್ಕಂಥ ಒಂದು ಕಾಲ. ಹೀಗಾಗಿ ಇದೆಲ್ಲವನ್ನು ನಾವು ಒಟ್ಟಾರೆಯಾಗಿ ಗಮನಿಸಿಕೊಂಡಾಗ ಇಲ್ಲಿ ಸ್ವರ್ಣಗೌರಿಯ ಆರಾಧನೆ ಹೇಗೆ, ಯಾಕೆ ಅಂತಂದರೆ ಅದು ನಮ್ಮ ಬುದ್ಧಿಶಕ್ತಿಗಳು ಬೆಳಗಲಿ, ನಮ್ಮ ಬುದ್ಧಿಶಕ್ತಿಗಳು ಬೆಳಗಿ ನಮ್ಮ ಜೀವನ ಸುಭದ್ರವಾಗಲಿ. ನಾವು ಹಣದಿಂದಲೋ ಅಥವಾ ಇನ್ಯಾವುದೋ ಬಲದಿಂದಲೋ ಸಾಧ್ಯವಿಲ್ಲ. ಕೇವಲ ಬುದ್ಧಿ ಬಲದಿಂದ ಮಾತ್ರವೇ ನಾವು ನಮ್ಮ ಜೀವನವನ್ನು
ಸುಖಮಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಿರತಕ್ಕಂಥದ್ದು. ಹೀಗಾಗಿ ಈ ಭಾದ್ರಪದ ಮಾಸದಲ್ಲಿ ನಾವು ಗೌರಿಯನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ ನಮಗೆ ಬುದ್ಧಿ ಬಲವನ್ನು ಕೊಡಲಿ ಅಂತ ತಾಯಿಯನ್ನು ಪ್ರಾರ್ಥನೆ ಮಾಡಬೇಕು. ಹಾಗಾಗಿಯೇ ನಮ್ಮ ಬುದ್ಧಿಯನ್ನು ಬಲಪಡಿಸಲಿಕ್ಕಾಗಿಯೇ ಈ ಭಾದ್ರಪದ ಮಾಸದಲ್ಲಿ ಮಗನ ಸಹಿತವಾಗಿ, ನಾಳೆ ಮಗನೂ ಬರ್ತಾನೆ, ಅವನೂ ಕೂಡ ಬುದ್ಧಿಕಾರಕನಾಗಿರ್ತಕ್ಕಂಥವನು, ವಿದ್ಯಾ ಬುದ್ಧಿಗಳನ್ನು ಪ್ರದ ಮಾಡ್ತಕ್ಕಂಥವನು. ಹೀಗಾಗಿ ಗೌರಿ ಹಾಗೂ ಗೌರಿಯ ಮಗನಾದಂಥ ಗಣಪ ಇವರಿಬ್ಬರೂ ಏನನ್ನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲರಲ್ಲೂ ಆ ಬುದ್ಧಿ ವಿವೇಕಗಳು ಜಾಗೃತವಾಗಲಿ ಅಂತ ಅನುಗ್ರಹಿಸಲಿಕ್ಕಾಗಿ ಬರ್ತಾರೆ ಅನ್ನೋ ಉದ್ದೇಶದಲ್ಲಿ ಈ ಭಾದ್ರಪದ ಮಾಸದಲ್ಲಿ ಗೌರಿಯನ್ನು ನಾವು ಆಚರಿಸ್ತೀವಿ. ನಿಜಕ್ಕೂ ಅದ್ಭುತವಾದಂತಹ ಒಂದು ಅರ್ಥ ಇದೆ. ಹಾಗೆಯೇ ಪ್ರತಿಯೊಂದು ಜೀವಕ್ಕೂ ಕೂಡ ಒಂದು ಹೆಸರಿಡಬೇಕು ಅಂತಂದರೆ ಅದಕ್ಕೆ ಒಂದು ಕಾರಣ ಇರುತ್ತೆ, ಒಂದು ಹಿನ್ನೆಲೆ ಇರುತ್ತೆ. ಅದೇ ರೀತಿ ಗೌರಿ ಅಂತ ಹೆಸರು ಬರೋದಕ್ಕೆ ಏನು ಕಾರಣ? ಗೌರಿ ಅಂತಂದರೆ ಏನು ಶಾಸ್ತ್ರಿಗಳೇ? ಗೌರಃ ವರ್ಣಃ ಅಸ್ತಿ ಅಸ್ಯಾಹ ಇತಿ ಗೌರಿ ಅಂತ ಕರೀತಾರೆ. ಗೌರಿ ಅಂದರೆ ಗೌರವರ್ಣ ಅಂತ, ಅಂದರೆ ಬಿಳುಪಾದ ಒಂದು ರೀತಿಯಲ್ಲಿ ತೇಳು ಸಂಪಿಗೆಯ ಬಣ್ಣ, ಆ ರೀತಿಯ ಬಣ್ಣಕ್ಕೆ ಗೌರಿ ಅಂತ ಹೆಸರು. ಅದು ಬಿಳುಪು ಮತ್ತು ಅರಿಶಿನ ಎರಡೂ ಮಿಶ್ರವಾಗಿರ್ತಕ್ಕಂಥದ್ದು. ತಿಳಿಯಾದ ಬಿಳುಪು, ತಿಳಿಯಾದ ಅರಿಶಿನ ಅವೆರಡು ಮಿಶ್ರವಾದರೆ ಹೇಗೋ ಯಾವ ರೂಪ ಬರ್ತದೋ ಅದಕ್ಕೆ ಗೌರವರ್ಣ ಅಂತ ಹೆಸರು. ಅಂಥವಳಿಗೆ ಗೌರಿ ಅಂತ ಕರಿತೀವಿ. ವಸ್ತುತಃ ಯಾಕೆ ಈ ಹೆಸರು ಬಂತು? ಪ್ರಾರಂಭದಲ್ಲಿ ಅವಳು ಹಾಗಿರಲಿಲ್ಲ, ಕಾಳಿಯಾಗಿದ್ಲು. ದಕ್ಷಬ್ರಹ್ಮನ ಮಗಳು ಈಕೆ, ದಾಕ್ಷಾಯಣಿ ಅಂತ ಪ್ರಸಿದ್ಧಿಯಾಗಿದ್ಲು. ಅವಳ ರೂಪ ಕಪ್ಪು ಬಣ್ಣದಲ್ಲಿ, ಕಪ್ಪು ವರ್ಣದಲ್ಲಿತ್ತು. ಒಂದು ದಿವಸ ದೇವಸಭೆ ಏರ್ಪಾಡಾಗಿದೆ. ಆ ದೇವಸಭೆಯಲ್ಲಿ ಈಶ್ವರ ಪ್ರಧಾನವಾಗಿ ಕೂತಿದ್ದಾನೆ. ಸಕಲ ದೇವಗಣ ಆತನ ಮುಂದೆ ಉಪಸ್ಥಿತವಾಗಿದೆ. ಅಂತಹ ಸಂದರ್ಭದಲ್ಲಿ ಆ ಈಶ್ವರ ಪಕ್ಕದಲ್ಲಿದ್ದಂಥ ಪತ್ನಿಯನ್ನು ಕುರಿತು ಹೇಳ್ತಾನೆ, ನೀನು ನೋಡಲಿಕ್ಕೆ ಸ್ವಲ್ಪ ಕಪ್ಪಾಗಿದೆಯಾ, ಆದರೆ ನೀನು ನನಗೆ ತಕ್ಕನಾದ ಮಡದಿ, ನನಗೆ ಯಾರಾದರೂ ಮಡದಿ ಆಗಬೇಕು ಅಂತ ಸಂಕಲ್ಪ ಏನಾದರೂ ಮಾಡಿದ್ರೆ ಅದು ನೀನೇ, ಆದರೆ ನಿನ್ನ ವರ್ಣ ಮಾತ್ರ ಸ್ವಲ್ಪ ಕಪ್ಪಾಗಿದೆ ಅಂತ ಹೇಳಿಬಿಟ್ಟ. ತುಂಬಿದಂತಹ ಸಭೆಯಲ್ಲಿ ಹೆಂಡತಿಗೆ ನೀನು ಕಪ್ಪಾಗಿದೆಯಾ ಅಂತಂದರೆ ಹೆಂಡತಿಯ ಮನಸ್ಸು ಏನಾಗುತ್ತೆ? ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಈ ಬ್ಯೂಟಿ ಕಾನ್ಷಿಯಸ್ ತುಂಬ ಇರುತ್ತೆ ಅವರಿಗೆ. ಹೆಣ್ಣುಮಕ್ಕಳಿಗೆ ನೀನು ಕಪ್ಪಾಗಿದೆಯಾ, ನಿನ್ನ ರೂಪ ಸ್ವಲ್ಪ ವಕ್ರವಾಗಿದೆ, ಅಥವಾ ನೀನು ಎಲ್ಲರಿಗಿಂತ ಸ್ವಲ್ಪ ಸಾಧಾರಣದಲ್ಲಿದೆಯಾ, ಹೀಗೇನಾದರೂ ಹೇಳಿಬಿಟ್ರೆ, ಅದರಲ್ಲೂ ಏಕಾಂತದಲ್ಲಿ ಹೇಳಿದ್ರೇ ಸಾಮಾನ್ಯವಾಗಿ ಬೇಸರವಾಗುತ್ತೆ. ಇನ್ನು ತುಂಬಿದ ಸಭೆಯಲ್ಲಿ ಹೀಗೆ ಹೇಳಿಬಿಟ್ರೆ, ನಾವು ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಿ ಆ ಎಲ್ಲ ಜನರ ಮುಂದೆ ಹೆಂಡತಿಯನ್ನು ಹಾಕಿ ತಿರಸ್ಕಾರ ಮಾಡಿಬಿಟ್ರೆ, ನೀನು ಸ್ವಲ್ಪ ಕಪ್ಪಾಗಿದೆಯಾ, ಸ್ವಲ್ಪ ನೀನು ಬಿಳುಪಾಗಿದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅಂದುಬಿಟ್ರೆ ಹೆಂಡತಿಗೆ ಎಷ್ಟು ಕೋಪ ಬರ್ತದೆ. ಪಾರ್ವತಿಗೂ ಹಾಗೆ ಆಗೋಯ್ತು, ಕೋಪ ಬಂದ್ಬಿಡ್ತು, ಬೇಸರವಾಯಿತು. ತುಂಬಿದ ಸಭೆಯಲ್ಲಿ ತಾನು ಎಂಥ ಅವಮಾನಕ್ಕೊಳಗಾಗ್ಬಿಟ್ನಲ್ಲ, ನಾನು ಅಷ್ಟು ಕಪ್ಪಾಗಿದ್ದೀನಾ ಅಂತ ಹೇಳಿ ಅವಳು ಒಂದು ನಿರ್ಣಯ ಮಾಡಿಬಿಟ್ಲು. ಅಲ್ಲಿ ಯಜ್ಞಕುಂಡ ಧಗಧಗಿಸ್ತಾ ಇತ್ತು. ಆ ಯಜ್ಞಕುಂಡದಲ್ಲಿ ತನ್ನನ್ನು ತಾನು ಅರ್ಪಣೆ ಮಾಡ್ಕೊಂಡ್ಬಿಟ್ಲು, ಉರಿದೇ ಹೋಗ್ಬಿಟ್ಲು. ಈಶ್ವರನಿಗೆ ತುಂಬ ಬೇಸರವಾಗೋಯ್ತು, ಎಂಥ ಮಾತಾಡಿಬಿಟ್ಟೆ ನಾನು ಅಂತ. ಅದಕ್ಕಾಗಿ ಅವನು ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಬೇಕಾಯಿತು. ನನ್ನ ಹೆಂಡತಿಯನ್ನು ನಾನೇ ಮರಳಿ ಪಡಿಬೇಕು ಅಂತಂದರೆ ತಪಸ್ಸೊಂದೇ ಗರಿ, ತಪಸ್ಸೊಂದೇ ದಾರಿ ಅಂತ ಹೇಳಿ ಈಶ್ವರ ಸುದೀರ್ಘವಾದ ತಪಸ್ಸನ್ನು ಮಾಡಿ ಕುಳಿತ. ಇತ್ತ ಈ ದಾಕ್ಷಾಯಿಣಿ ಯಜ್ಞಕುಂಡದಲ್ಲಿ ಭಸ್ಮವಾದಂಥವಳು, ಅವಳು ಮತ್ತೆ ಹಿಮವತ್ ಪರ್ವತ, ನಾವಿದನ್ನು ಪರ್ವತ ರಾಜ ಅಂತ ಕರಿತೀವಿ, ಆ ಹಿಮವಂತನ ಮಗಳಾಗಿ ಅವಳು ಹುಟ್ಟಿ ಗೌರವರ್ಣದಲ್ಲಿ ಅವಳು ಬೆಳಗಿದಳು. ಹೀಗೆ ಆಕೆ ತಾನು ಬಿಳುಪಾಗಲಿಕ್ಕಾಗಿಯೇ ಮತ್ತೊಂದು ಜನ್ಮವನ್ನು ತಳೆದು ಮತ್ತೆ ಈಶ್ವರನಿಗೆ ಪತ್ನಿಯಾಗಿ ಪಾರ್ವತಿ ಅಂತ ಅನ್ನಿಸ್ಕೊಂಡು ಆಕೆ ಶಿವನ ಸಾಮೀಪ್ಯದಲ್ಲಿ ಬೆಳಗಿದಳು. ಹೀಗಾಗಿ ಈ ಗೌರವರ್ಣ ಅಂತಕ್ಕಂಥದ್ದು ಇಷ್ಟೆಲ್ಲ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ಅಂತೂ ಆ ಈಶ್ವರನ ವರದಿನ ಅನುಗ್ರಹದಿಂದ ಅವಳಿಗೆ ಮತ್ತೆ ಆ ಬಿಳುಪಾದ ಬಣ್ಣ ಬಂತು. ಹೀಗಾಗಿ ಆಕೆಯನ್ನು ಗೌರವರ್ಣದವಳು, ಸ್ವರ್ಣಗೌರಿ, ಸ್ವರ್ಣ ಅಂತಂದರೆ ಬಂಗಾರದ ಬಣ್ಣದವಳು ಅಂತ. ಹೀಗಾಗಿಯೇ ನಾವು ಆಕೆಯನ್ನು ಬಂಗಾರ ಗೌರಿ ಅಂತಲೂ ಕರಿತೀವಿ. ಅರಿಶಿನ ಯಾವ ರೀತಿಯಲ್ಲಿರ್ತದೆ ಅಂಥ ಬಣ್ಣ ಅವಳದು. ಹೀಗಾಗಿ ಈ ಸ್ವರ್ಣಗೌರಿಗೆ ಈ ಹಿನ್ನೆಲೆ ಇರ್ತಕ್ಕಂಥದ್ದು.
ಅದಕ್ಕೆ ಹೇಳೋದು ಬಹುಶಃ ಏನೇ ಒಂದು ಆದರೂ ಕೂಡ ಅಥವಾ ಏನೇ ಒಂದು ಆಚರಣೆ ಮಾಡ್ತೀವಿ ಅಂತಂದ್ರೂ ಸಹ ಅದಕ್ಕೆ ಅದರದ್ದೇ ಆದಂತಹ ಕಾರಣಗಳು ಹಿನ್ನೆಲೆ ಇರುತ್ತೆ. ಇನ್ನು ಸ್ವರ್ಣಗೌರಿ ಹಬ್ಬದ ವಿಚಾರಕ್ಕೆ ಬರೋದಾದರೆ, ಈಗ ಭಾದ್ರಪದ ಮಾಸದಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ. ಈ ಹಿಂದೆ ಇದನ್ನು ಆಚರಣೆ ಮಾಡಿದ್ದು ಯಾರು? ಇದು ತದನಂತರ ಪ್ರಚಲಿತಕ್ಕೆ ಬಂದದ್ದು ಹೇಗೆ? ಈ ಒಂದು ವ್ರತ ಯಾರಿಂದ ಹೇಳಲ್ಪಟ್ಟಿತು, ಯಾರಿಂದ ಮಾರ್ಗದರ್ಶನ ಮಾಡಲ್ಪಟ್ಟಿತು ಅಂತಂದರೆ ಅದು ಈಶ್ವರನಿಂದ ಷಣ್ಮುಖ ಸ್ವಾಮಿಗೆ ಹೇಳಲ್ಪಟ್ಟಂಥ ವಿಶಿಷ್ಟವಾದ ಕಥೆ. ಷಣ್ಮುಖ ಸ್ವಾಮಿ ಕೈಲಾಸದಲ್ಲಿ ಶಿವ ಆನಂದ ತುಂದಿಲನಾಗಿರುವಂತಹ ಸಂದರ್ಭದಲ್ಲಿ ಆ ಶಿವನನ್ನು ಪ್ರಶ್ನೆ ಮಾಡ್ತಾನೆ. ಅಪ್ಪ, ಲೋಕ ಕಲ್ಯಾಣಾರ್ಥವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಲೋಕದಲ್ಲಿ ಜನ ಸುಭಿಕ್ಷವಾಗಿರಬೇಕು, ಆರೋಗ್ಯ ಸಮೃದ್ಧಿಯಿಂದ ಇರಬೇಕು, ಸರ್ವಗುಣ ಸಂಪನ್ನರಾಗಿರಬೇಕು. ಅಂಥ ಒಂದು ಕಾರಣದಿಂದಾಗಿ ಕೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ವಿಶಿಷ್ಟವಾದ ವ್ರತ ಇದೆಯಾ? ಅಂಥ ಒಂದು ಸಕಲ ಐಶ್ವರ್ಯಗಳನ್ನು ಕೊಡ್ತಕ್ಕಂಥ, ಸಕಲ ಸದ್ಗುಣಗಳನ್ನು ಕರುಣಿಸ್ತಕ್ಕಂಥ ಒಂದು ವ್ರತ ಇದೆಯಾ ಅಂತ ಷಣ್ಮುಖ ಈಶ್ವರನನ್ನು ಪ್ರಶ್ನೆ ಮಾಡ್ದ. ಹೀಗಾಗಿ ಈಶ್ವರ ಮಗನಿಗೆ ಅತ್ಯಂತ ವಾತ್ಸಲ್ಯದಿಂದ ಹೇಳಿದಂಥ ಕಥೆಯೇ ಈ ಒಂದು ಸ್ವರ್ಣಗೌರಿ ಕಥೆ. ಆತ ಈಶ್ವರ ಹೇಳ್ತಾನೆ, ಭಾದ್ರಪದ ಮಾಸದ ಶುದ್ಧ ತೃತೀಯ, ಶುಕ್ಲ ತೃತೀಯ ಅಂತಲೂ ಕರೀತಾರೆ. ಆ ದಿವಸ ಸ್ವರ್ಣಗೌರಿಯನ್ನು ಮನೆಗೆ ತಂದು, ಅದು ಮೃಣ್ಮಯದಲ್ಲಿ ಮಾಡಿರ್ತಕ್ಕಂಥ ಆ ಗೌರಿಯನ್ನು ಮನೆಯಲ್ಲಿ ಸ್ಥಾಪಿಸಿ, ಅವರವರ ಮನೆಗಳಲ್ಲಿ ಉತ್ತರ ದಿಕ್ಕಿನಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಈ ಗೌರಿಯನ್ನು ಸ್ಥಾಪನೆ ಮಾಡಿ, ಆ ಗೌರಿಗೆ ಮಂಟಪವನ್ನಿಟ್ಟು, ಆ ಮಂಟಪದ ಮೇಲೆ ಗೌರಿಯನ್ನು ಒಂದು ಶುದ್ಧ ಮಣೆಯ ಮೇಲೆ ಅಥವಾ ಒಂದು ತಾಮ್ರದ ಹರಿವಾಣದ ಒಳಗೆ ಅಕ್ಕಿಯನ್ನು ತುಂಬಿ, ಆ ಅಕ್ಕಿಯ ಮೇಲೆ ಆ ಗೌರಿಯ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆಗಳನ್ನು ನೆರವೇರಿಸ್ತಕ್ಕಂಥದ್ದು. ತನ್ಮೂಲಕ ಗೌರಿಯ ಕೃಪೆಗೆ ಪಾತ್ರರಾಗಬಹುದು ಅಂತಕ್ಕಂಥ ಅಂಶವನ್ನು, ಕಥೆಯನ್ನು, ವ್ರತವಿಧಾನವನ್ನು ಶಿವ ಮಗನಿಗೆ ಹೇಳ್ತಾನೆ. ಆ ಕಥೆಯನ್ನು ವಿಶೇಷವಾಗಿ ನಮ್ಮ ಭೂಲೋಕದಲ್ಲಿ ಆಚರಣೆಗೆ ತಂದಂಥವರು ಅಪ್ಸರ ಸ್ತ್ರೀಯರು. ಅಪ್ಸರ ಸ್ತ್ರೀಯರು ಒಮ್ಮೆ ಒಂದು ನದಿ ತಟದಲ್ಲಿ ಇದೇ ಸ್ವರ್ಣಗೌರಿಯ ಆಚರಣೆಯನ್ನು ಅತ್ಯಂತ ವೈಭವವಾಗಿ, ತನ್ಮಯರಾಗಿ, ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸರಸ್ವತಿ ನದಿ ತೀರದಲ್ಲಿದ್ದಂತಹ ಚಂದ್ರಪ್ರಭಾ ಅಂತಕ್ಕಂಥ ಒಬ್ಬ ಅರಸ ಬೇಟೆಗಾಗಿ ಕಾಡಿಗೆ ಬರ್ತಾನೆ. ಆ ಬರುವ ಸಂದರ್ಭದಲ್ಲಿ ಒಂದು ನದಿ ತಟ, ಆ ನದಿ ತಟದ ಸಮೀಪಕ್ಕೆ ಆತ ಬಂದು ಇಳಿದ ತಕ್ಷಣ ಆತನಿಗೆ ಕಣ್ಣಿಗೆ ಬೀಳ್ತಕ್ಕಂಥದ್ದು ಸ್ವರ್ಣಗೌರಿಯ ಆಚರಣೆ ಮಾಡ್ತಾ ಇರ್ತಕ್ಕಂಥ ಅಪ್ಸರ ಸ್ತ್ರೀಯರು. ಅವರ ಬಳಿಗೆ ಹೋಗಿ ಆತ ಕೇಳ್ತಾನೆ, ಇಷ್ಟು ಶ್ರದ್ಧಾಭಕ್ತಿಗಳಿಂದ ತನ್ಮಯರಾಗಿ ನೀವು ವ್ರತವನ್ನು ಮಾಡ್ತಾ ಇದ್ದೀರಿ, ಇದು ಯಾವ ವ್ರತ ಅಂತ ಕೇಳ್ತಾನೆ. ಅದಕ್ಕೆ ಆ ಸ್ತ್ರೀಯರು ಹೇಳ್ತಾರೆ, ಇದು ಸಕಲ ಸೌಭಾಗ್ಯಗಳನ್ನು ಕೊಡ್ತಕ್ಕಂಥ ಬಹಳ ವಿಶಿಷ್ಟವಾದ ವ್ರತ, ಇದನ್ನು ಸ್ವರ್ಣಗೌರಿ ವ್ರತ ಅಂತ ಕರೀತಾರೆ. ಈ ವ್ರತವನ್ನು ಮಾಡಿದವರಿಗೆ ದುರ್ಭಿಕ್ಷೆಯೇ ಇರುವುದಿಲ್ಲ. ಯಾರು ಈ ವ್ರತವನ್ನು ಮಾಡ್ತಾರೋ ಅವರಿಗೆ ಶ್ರೇಯೋಭಿವೃದ್ಧಿ ಪ್ರಾಪ್ತಿಯಾಗುತ್ತೆ. ಹೀಗಾಗಿ ಇಂಥ ಇಷ್ಟಾರ್ಥ ಸಲ್ಲಿಕೆಯಾಗ್ತಕ್ಕಂಥ ವ್ರತವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಆ ರಾಜನಿಗೆ ಅವರು ಹೇಳ್ತಾರೆ. ಆಗ ರಾಜನು ಕೂಡ ಅತ್ಯಂತ ತನ್ಮಯನಾಗಿ ಭಕ್ತಿ ಶ್ರದ್ಧೆಗಳಿಂದ ಅವರು ಪೂಜೆ ಮಾಡುವುದನ್ನು ಗಮನಿಸಿ ಸಂಪೂರ್ಣ ಆಗುವವರೆಗೆ ಇದ್ದು, ಅಲ್ಲಿ ಪ್ರಮುಖವಾಗಿ ದೋರಬಂಧನ ಇದೆ. 16 ಎಳೆಯ 16 ಗಂಟಿನ ದಾರವನ್ನು ಆತನೂ ಕಟ್ಟಿಕೊಂಡು ಮನೆಗೆ ಬಂದ. ಆತನಿಗೆ 2 ಮಡದಿಯರು. ದೊಡ್ಡವಳ ಮೇಲೆ, ದೊಡ್ಡ ಹೆಂಡತಿಯ ಮೇಲೆ ಆತನಿಗೆ ತುಂಬ ಪ್ರೀತಿ ಇತ್ತು. ಅವಳಿಗೆ ಅದನ್ನು ಮೊದಲಿಗೆ ಕೊಟ್ಟ. ಇದು ತುಂಬ ಭಾಗ್ಯಪ್ರದವಾಗಿರತಕ್ಕಂಥ ದೋರ, ಹೀಗಾಗಿ ಇದನ್ನು ನೀನು ಧಾರಣೆ ಮಾಡುವಂತ ಹೇಳಿ ಅವನು ಆ ಒಂದು ದಾರವನ್ನು ಕೊಟ್ಟ, ಮಂಗಳ ಸೂತ್ರವನ್ನು ಆಕೆಗೆ ಕೊಟ್ಟ. ಆದರೆ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದಳಲ್ಲ, ಹೀಗಾಗಿ ಅವಳು ರಾಜನ ಮೇಲೆ ಏನೋ ಅಸಡ್ಡೆ, ಉಡಾಫೆಯಿಂದ ಮಾತನಾಡಿಬಿಟ್ಳು. ಈ ದಾರ ಯಾವುದೋ ನನಗೆ ಅಗತ್ಯವಿಲ್ಲದ ದಾರವಾಗಿದೆ ಅಂತ ಹೇಳಿ ಅದನ್ನು ಒಂದು ಗಿಡದ ಮೇಲೆ ಎಸೆದುಬಿಟ್ಲು. ಅವಳು ಎಸೆದಂಥ ಗಿಡ ಒಣಗಿತ್ತು. ಆ ದಾರವನ್ನು ಎಸೆದ ಪ್ರಭಾವದಿಂದಾಗಿ ಆ ಒಣಗಿದ್ದ ಗಿಡ ಚಿಗುರಲಿಕ್ಕೆ ಪ್ರಾರಂಭವಾಯಿತು.
ಆ ಚಿಗುರಿದ ಆ ಲಕ್ಷಣವನ್ನು ಕಂಡು ಎರಡನೇ ಹೆಂಡತಿ ಅದನ್ನು ಕಣ್ಣಿಗೆ ಒತ್ತಿಕೊಂಡು ನಾನು ಈ ಆಚರಣೆಯನ್ನು ಮಾಡ್ತೀನಿ ಅಂತ ಹೇಳಿ ಆಚರಣೆಯನ್ನು ಮಾಡಿದಳು. ಆಗ ಅಷ್ಟು ದಿನ ರಾಜನಿಗಿದ್ದಂಥ ಅವಳ ಮೇಲಿನ ಅಸಡ್ಡೆ, ಎರಡನೇ ಹೆಂಡತಿ ಅಂದರೆ ಸ್ವಲ್ಪ ಅಸಡ್ಡೆ ಇತ್ತು, ಅವಳ ಕಡೆಗೆ ಅವನ ಸಂಪೂರ್ಣ ಪ್ರೀತಿ ತಿರುಗಿತು. ಮೊದಲ ಹೆಂಡತಿಯ ಮೇಲೆ ಅಸಡ್ಡೆ ಶುರುವಾಯಿತು. ಕಾರಣಾಂತರದಿಂದ ಆ ಗೌರಿಯ ಪ್ರಭಾವದಿಂದಲೂ ಏನೋ ಅವಳು ದೂಷಣೆಗೆ ಒಳಪಟ್ಟಳು. ರಾಜ್ಯವನ್ನೇ ಬಿಡಬೇಕಾದಂತಹ ಸಂದರ್ಭ ಎದುರಾಯಿತು. ಅವಳು ಕಾಡು ಮೇಡುಗಳನ್ನು ಅಲೆದು ಸಾಗಬೇಕಾದಂತಹ ಸಂದರ್ಭ ಬಂತು. ಕೊನೆಗೆ ಎಲ್ಲಿ ಹೋದರೂ ಆಕೆಗೆ ತಿರಸ್ಕಾರವೇ ಇತ್ತು. ಕೊನೆಗೆ ಅವಳು ಇದೆಲ್ಲವೂ ಆಗಿರ್ತಕ್ಕಂಥದ್ದು ಆ ಸ್ವರ್ಣಗೌರಿಯಿಂದ ಅಂತ ಹೇಳಿ ಆ ಸ್ವರ್ಣಗೌರಿಯನ್ನು ಆಕೆ ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದಳು. ಸರಿ ಶಾಸ್ತ್ರಿಗಳೇ, ಹಾಗಾದರೆ ಆಕೆಗೆ ಸ್ವರ್ಣಗೌರಿಯ ಅನುಗ್ರಹ ಆಯ್ತಾ ಇಲ್ವಾ ಅನ್ನೋದನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.